ಹಲವಾರು ರಾಜ್ಯ ಮನೆತನಗಳು ನಮ್ಮನ್ನ ಆಳ್ತಾ ಇದ್ರು. ಕದಂಬರು ಇರ್ಬೋದು, ಗಂಗರ್ ಇರ್ಬೋದು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಅದಾದ್ಮೇಲೆ ಹೊಯ್ಸಳರು, ವಿಜಯನಗರರು, ಹೀಗೆ ಹಲವಾರು ರಾಜ ಮನೆತನಗಳ ಆಡಳಿತ ಮಾಡ್ತಾ ಇದ್ರು. ಅದಾದ್ಮೇಲೆ ನಮಗೆ ಬ್ರಿಟಿಷ್ನವರು ಬಂದು ನಮ್ಮ ಕರ್ನಾಟಕ ಪ್ರದೇಶ ಅಂತ ಏನಿದೆಯಲ್ಲ ಇವಾಗ ಅದನ್ನ 20 ಭಾಗಗಳಾಗಿ ಹಂಚ್ಬಿಡ್ತಾರೆ. 20 ಭಾಗಗಳಾಗಿ ಹಂಚಿದಾಗ ಕೆಲವರು ಮಡ್ರಾಸ್ ಪ್ರೆಸಿಡೆನ್ಸಿಗೆ ಹೊರಟೋಗ್ತಾರೆ, ಇನ್ ಕೆಲವರು ಬಾಂಬೆ ಪ್ರೆಸಿಡೆನ್ಸಿಗೆ ಹೊರಟೋಗ್ತಾರೆ, ಹೈದರಾಬಾದ್ ನಿಜಾಮಿನ ಆಡಳಿತಕ್ಕೊಳಪಡ್ತಾರೆ. ಹಲವಾರು ರಾಜ ಮನೆತನಗಳಿರ್ತವೆ, ಸಾಂಗ್ಲಿ ಆಗಿರ್ಬೋದು, ಕೊಲ್ಲಾಪುರ ಆಗಿರ್ಬೋದು, ಹೀಗೆ ಹಲವಾರು ರಾಜ ಮನೆತನಗಳು ನಮ್ಮ ಆಡಳಿತವನ್ನ ಮಾಡ್ತಾರೆ. ಮೈಸೂರು ಸಂಸ್ಥಾನ ಅದರಲ್ಲಿ ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ಹೀಗೆ 20 ಆಡಳಿತ ವಿಭಾಗಗಳಾಗಿ ಹಂಚಿ ಹೋದಾಗ ಕನ್ನಡಿಗರಿಗೆ ಎಲ್ಲೋ ಒಂದ್ ಕಡೆ ಅವ್ರು ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ, ಅವ್ರಿಗೆ ಅಸ್ತಿತ್ವ ಇಲ್ಲದಾಗ ಆಗ್ತಾ ಇದೆ. ಮೈಸೂರು ಕ್ರಾಂತಿಯವರು ನಮ್ಮದೇನು ಅನ್ನಿಸ್ತಾ ಇರಲಿಲ್ಲ. ಅವ್ರು ಹೆಮ್ಮೆಯಿಂದ ಒಡೆಯರ ಆಡಳಿತದಲ್ಲಿ ಮತ್ತೆ ದಿವಾನರ ಆಡಳಿತದಲ್ಲಿ ತುಂಬಾ ಸಂತೃಪ್ತರಾಗಿದ್ದಾರೆ, ತುಂಬಾ ಉತ್ತಮ ಅಭಿವೃದ್ಧಿ ಆಗ್ತಾ ಇದೆ. ಆದ್ರೆ ಉತ್ತರ ಕರ್ನಾಟಕದಲ್ಲಿದ್ದ, ಅದರಲ್ಲೂ ಧಾರವಾಡ, ಬಾಂಬೆ ಪ್ರೆಸಿಡೆನ್ಸಿನಲ್ಲಿದ್ದಂತ ಕನ್ನಡಿಗರಿಗೆ ಎಲ್ಲೋ ಒಂದ್ ಕಡೆ ಒಂದು ಕೀಳುರಮೆ ಕಾಡ್ತಾ ಇತ್ತು. ಕಾರಣ ಅವರು ಮರಾಠಿ ಆಡಳಿತಕ್ಕೆ ಒಳಪಟ್ಟಿರ್ತಾರೆ. ಅಲ್ಲಿ ಮರಾಠಿ ತುಂಬಾ ಪ್ರಧಾನವಾಗಿರುತ್ತೆ. ಮತ್ತೆ ಅಲ್ಲಿ ಸ್ವಾತಂತ್ರ್ಯ ಚಳುವಳಿ, ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿ ಏನಿರುತ್ತಲ್ಲ ಅದು ತುಂಬಾ ತೀವ್ರವಾಗಿರುತ್ತೆ. ಅಲ್ಲಿ ತಿಲಕ್ ಅಂತವರೆಲ್ಲ ಅವರ ನಾಯಕತ್ವದಲ್ಲಿ ಹೋರಾಟ ತೀವ್ರವಾಗಿ ನಡೀತಾ ಇರುತ್ತೆ. ಮರಾಠಿ, ಹಿಂದಿ ತುಂಬಾ ಪ್ರಾಬಲ್ಯ ಪಡೀತಾ ಇರುತ್ತೆ. ಆದ್ರೆ ಕನ್ನಡದವರಿಗೆ ಎಲ್ಲೋ ಒಂದು ಕಡೆ ಅಲ್ಲಿ ಒಂದು ಕೀಳುರಮೆ ಕಾಡ್ತಾ ಇರುತ್ತೆ. ಅವಾಗ ಧಾರವಾಡಿನಲ್ಲಿ ಈ ರೀತಿಯಾದಂತಹ ಒಂದು ಸಂಘಟನೆ ಪ್ರಾರಂಭ ಆಗುತ್ತೆ. 1890ರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನ್ನೋದು ಪ್ರಾರಂಭ ಆಗುತ್ತೆ. ಒಂದು ಪತ್ರಿಕೆಯನ್ನು ಮಾಡ್ತಾರೆ ಅವರು. ಆ ಪತ್ರಿಕೆಯ ಮೂಲಕ ಕನ್ನಡಿಗರನ್ನ ಸಂಘಟಿಸುವಂತಹ ಕೆಲಸವನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಆಲೂರು ವೆಂಕಟರಾವ್, ಕರ್ನಾಟಕದ ಕುಲಪುರೋಹಿತ ಅಂತ ಯಾರನ್ನ ಹೇಳ್ತೀವಲ್ಲ, ಅವರು ತುಂಬಾ ಪ್ರಮುಖ ಪಾತ್ರ ವಹಿಸ್ತಾರೆ. ಕರ್ನಾಟಕದ ಇತಿಹಾಸದ ಬಗ್ಗೆ ಕೂಡ ಅವ್ರು ಬರೀತಾರೆ. ಕರ್ನಾಟಕ ಗತವೈಭವ ಅಂತ ಒಂದು ಪುಸ್ತಕವನ್ನು ಕೂಡ ಬರೀತಾರೆ. ಇಲ್ಲಿ ನಾವು ಸ್ಮರಿಸಬೇಕಾದಂತ ಕೆಲವು ಕವಿಗಳಿದ್ದಾರೆ. ಈ ನಮ್ಮ ಕನ್ನಡದ ಅಸ್ಮಿಯತೆಯನ್ನ ಜಾಗೃತಿಗೊಳಿಸಿ ನಮ್ಮಲ್ಲಿ ಕನ್ನಡದ ಅಭಿಮಾನವನ್ನ ಹುಟ್ಟಿಸಿದಂತಹ ಕೆಲವು ಕವಿಗಳು ಹುಲಿಯಗೋಳು ನಾರಾಯಣರಾವ್ ಆಗಿರ್ಬೋದು, ಮತ್ತೆ ಶಾಂತಕವಿ ಆಗಿರ್ಬೋದು. ಶಾಂತಕವಿ ಅವರು ಹುಲಿಯಗೋಳು ನಾರಾಯಣರಾವ್ ಅವರು ಹಾಡಿರುವಂತಹ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಒಂದು ಹಾಡು ಬರೀತಾರೆ. ಇದು ತುಂಬಾ ಜನಪ್ರಿಯವಾಗುತ್ತೆ. ಹಾಗೇನೆ ನಮ್ಗೆ ಶಾಂತಕವಿ ಅವರು ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ ಅಂತಾರೆ. ಮಂಗೇಶರಾಯ ಪೈ ಅವರು ಅವ್ರು ಹೇಳ್ತಾರೆ, ತಾಯಿ ಬಾರೆ ಮೊಗವತ್ತೋರೆ ಕನ್ನಡಿಗರ ಮಾತೆಯೇ ಅನ್ನೋ ಹಾಡು ಬರೀತಾರೆ. PM ಶ್ರೀ ಅವರು ಏರಿಸು ಹಾರಿಸು ಕನ್ನಡದ ಬಾವುಟ. ಮತ್ತೆ ಈಗ ತಾನೇ ನಾವು ಆಡಬೇಕು ಕುವೆಂಪು ಅವರ ಜಯ ಭಾರತದ ಜನನಿಯ ತನು ಜಾತ್ರೆ ಅಂತ. ಇವೆಲ್ಲವೂ ಕೂಡ ನಮ್ಮನ್ನ ಒಂದುಗೂಡಿಸೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ಕುವೆಂಪು ಅವರು ತುಂಬಾ ಪ್ರಮುಖ ಪಾತ್ರ ಇದೆ ಇಲ್ಲಿ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಕನ್ನಡಿಗರು ಈ ರೀತಿ ಹಲವಾರು ಇದರಲ್ಲಿ ಹಂಚೋಗಿರೋರಿಗೆ ಒಂದು ಸಂಘಟನೆ ಆಗ್ಬೇಕು ಅಂತ ಅನ್ಸುತ್ತೆ. ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋದು ಮೈಸೂರು ಪ್ರಾಂತ್ಯದಲ್ಲಿ, ಧಾರವಾಡದಲ್ಲಿ ಕನ್ನಡ ವಿದ್ಯಾವರ್ಧಕ ಸಂಘ ಪ್ರಾರಂಭ ಆದರೆ ಮೈಸೂರು ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್, ಅದು ಕೇವಲ ಸಾಹಿತ್ಯಕ್ಕೆ ಮೀಸಲಾಗಿರುತ್ತೆ. ಆದ್ರೆ ಕನ್ನಡಿಗರನ್ನು ಒಂದುಗೂಡಿಸುವಂತ ಕೆಲಸ ಮಾಡ್ತಾ ಇರೋದಿಲ್ಲ. ಅವಾಗ ಕನ್ನಡ ಸಭಾ ಅನ್ನೋದು ಧಾರವಾಡನಲ್ಲಿ ಪ್ರಾರಂಭವಾಗುತ್ತೆ. ಮತ್ತೊಂದು ಹೀಗೆ ಉತ್ತರ ಕರ್ನಾಟಕದಲ್ಲಿ ಅವರಿಗೆ ಸಂಘಟಿತರಾಗಬೇಕು, ಯಾಕೆಂದ್ರೆ ಅವ್ರು ಹಂಚೋಗಿದ್ದಾರೆ ಅವರು. ಹೀಗೆ ನಡೀತಾ ಇರಬೇಕಾದ್ರೆ 1924ರಲ್ಲಿ ಒಂದು ಪ್ರಮುಖವಾದಂತ ಘಟನೆ ನಡೆಯುತ್ತೆ. ಇಲ್ಲಿ 39ನೇ ಒಂದು ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಕರ್ನಾಟಕದಲ್ಲಿ, ಬೆಳಗಾಂನಲ್ಲಿ. ಅದು ಮೊಟ್ಟ ಮೊದಲ ಬಾರಿಗೆ ಗಾಂಧೀಜಿ ಮತ್ತೆ ಕೊನೆಯ ಬಾರಿಗೆ ಅಧ್ಯಕ್ಷತೆ ವಹಿಸಿರುವಂತದ್ದು. ಈ ವರ್ಷ 2024ರಲ್ಲಿ ನಾವು ಅದರ ಶತಮಾನೋತ್ಸವವನ್ನು ಕರ್ನಾಟಕ ಆಚರಿಸುತ್ತೆ, ಬೆಳಗಾವಿ ಅಧಿವೇಶನದ್ದು. ಸೊ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಲ್ಲಿ ಏನ್ ಮಾಡ್ತಾರೆ, ಕರ್ನಾಟಕ ಏಕೀಕರಣ ಸಮಿತಿ ಅಂತ ಒಂದು ಅಧಿಕೃತವಾಗಿ ಕಾಂಗ್ರೆಸ್ನ ನೇತೃತ್ವದಲ್ಲಿ ಒಂದು ಏಕೀಕರಣಗೊಳಿಸಬೇಕು ನಾವು ಅಂತ ಹೋರಾಟ ಪ್ರಾರಂಭವಾಗುತ್ತೆ. ಅಲ್ಲಿ ನಮಗೆ ಹುಲಿಯಗೋಲು ನಾರಾಯಣರಾವ್ ಅವರು ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನೋ ಹಾಡನ್ನ ಹಾಡ್ತಾರೆ. ಅದಾದ ನಂತರ 1937ರಲ್ಲಿ ಮೈಸೂರು ಕಾಂಗ್ರೆಸ್ ಅನ್ನೋದು ಸ್ಥಾಪನೆ ಆಗುತ್ತೆ. ಮೈಸೂರು ಅಂದ್ರೆ ಕಾಂಗ್ರೆಸ್ ಪಕ್ಷ ಕನ್ನಡಿಗರಿಗೆ ಅಂತಾನೆ ಒಂದು ಪ್ರತ್ಯೇಕವಾದ ಪಕ್ಷವಾಗಿ ಬರುತ್ತೆ. ನಾಟ್ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್, ಇದು ಕನ್ನಡಿಗರಿಗೆ ಅಂತಾನೆ ಮಾಡಿರ್ತಾರೆ. ಹೀಗೆ ತುಂಬಾ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಅಷ್ಟರಲ್ಲಿ ಭಾರತಕ್ಕೂ ಸ್ವಾತಂತ್ರ್ಯ ಬರುತ್ತೆ. ಇವೆಲ್ಲ ಜೊತೆಯಲ್ಲೇ ಆಗ್ತಾ ಇರೋದು, ಪ್ರತ್ಯೇಕವಾಗಿ ಏನಿರೋದು ಎಲ್ಲ ಒಟ್ಟಿಗೆ ಆಗ್ತಾ ಇರುತ್ತೆ. ಸ್ವಾತಂತ್ರ್ಯ ಬಂದಾದ್ಮೇಲೆ ನೆಹರು ಅವರು ಅಷ್ಟೊಂದು ಆಸಕ್ತಿ ತೋರಿಸೋದಿಲ್ಲ ಇದರ ಬಗ್ಗೆ. ಅವರಿಗೆ ಏನಾಗುತ್ತೆ, ದೇಶ ವಿಭಜನೆ ಆಗೋಗುತ್ತೆ, ಎಲ್ಲರೂ ಪ್ರತ್ಯೇಕವಾದ, ಯಾಕೆಂದ್ರೆ ನಮ್ಗೆ ಅನುಭವ ಆಗಿದೆ, ಪಾಕಿಸ್ತಾನ ಬೇರೆ ಆಗಿದೆ, ಹೈದರಾಬಾದಿನ ನಿಜಾಮ ಭಾರತಕ್ಕೆ ಸೇರಲ್ಲ ಅಂತ ಹೇಳಿದ್ದಾರೆ, ಜಮ್ಮು ಕಾಶ್ಮೀರ ಅವರು ಸೇರಿಲ್ಲ, ಇನ್ನು ಭಾಷಾವಾರ ರಾಜ್ಯಗಳನ್ನು ರಚನೆ ಮಾಡಿಬಿಟ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಸ್ವಲ್ಪ ನೆಹರು ಹೆದರ್ತಾ ಇರ್ತಾರೆ, ನಮಗೆ ಭಾಷಾವಾರ ರಾಜ್ಯಗಳನ್ನ ರಚನೆ ಮಾಡಬೇಕು.
ದಾಳ ಆಯೋಗ ಅಂತ ನೇಮಕ ಮಾಡ್ತಾರೆ. ದಾಳ ಆಯೋಗ ಅದನ್ನ ತಿರಸ್ಕರಿಸ್ಬಿಡುತ್ತೆ. ಭಾಷಾವಾರು ರಾಜ್ಯಗಳು ಬೇಡ ನಮಗೆ ಅಂತ ಹೇಳ್ಬಿಡುತ್ತೆ. ಅವಾಗ ಈ ಹೋರಾಟ ತೀವ್ರ ಬರುತ್ತೆ. ಯಾಕೆಂದ್ರೆ ನಾವು ಸಾಂಸ್ಕೃತಿಕವಾಗಿ ಒಂದಾಗ್ಬಿಟ್ಟಿದೀವಿ. ಈ ಭಾಷಾವಾರು ರಾಜ್ಯಗಳ ಅವಶ್ಯಕತೆ ಕಾಣಿಸ್ತಾ ಇದೆ ಜನರಿಗೆ, ಆದರೆ ಆಡಳಿತಗಾರರಿಗೆ ಎಲ್ಲೋ ಒಂದು ಸ್ವಲ್ಪ ಆತಂಕ ಇದೆ. ಏನಾಗ್ಬಿಡುತ್ತೆ ನಮ್ಮ ದೇಶ ಹೊಡೆದು ನುಚ್ಚು ನೂರಾಗಿ ಹೋಗ್ಬಿಡುತ್ತಾ ಅಂತ. ಯಾಕೆಂದ್ರೆ ಅದು ಉದಾಹರಣೆಗಳು ಪಾಶ್ಚಾತ್ಯ ದೇಶಗಳಲ್ಲಿ ನೂರಾರು ಇದ್ದಾರೆ. ಹಾಗೆ ಯಾವಾಗ ತೀವ್ರಗೊಳ್ಳುತ್ತೋ JVP ಆಯೋಗ ಅಂತ ಒಂದು ನೇಮಕ ಮಾಡ್ತಾರೆ. ಅವರು ಒಪ್ಕೋತಾರೆ, ಆಯ್ತು ಭಾಷಾವಾರ ರಾಜ್ಯಗಳನ್ನ ಮಾಡೋಣ ಅಂತ. ಆ ನಿಟ್ಟಿನಲ್ಲಿ ಇದು ಮೊದಲು ಉತ್ತರ ಭಾರತದಲ್ಲಿ ಬೆಂಗಾಲು ಒರಿಸ್ಸಾದಲ್ಲೆಲ್ಲ ತೀವ್ರವಾಗಿರುತ್ತೆ. ಅದನ್ನೇ ನಾವು ಅನುಕರಣೆ ಮಾಡ್ತಿರ್ತೀವಿ ದಕ್ಷಿಣದಲ್ಲಿ. ಸೊ ದಕ್ಷಿಣದಲ್ಲಿ ಕರ್ನಾಟಕ, ತಮಿಳು ಮತ್ತೆ ಮಹಾರಾಷ್ಟ್ರ, ಕೇರಳ ಇವರೆಲ್ಲ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಪೊಟ್ಟಿ ಶ್ರೀರಾಮುಲು ಅಂತ ಅವರು ಈ JVP ಆಯೋಗ ಸರಿಯಾಗಿ ಅವ್ರು ಕೊಟ್ಟಿರೋ ಸಲಹೆಯಂತೆ ರಚನೆ ಆಗ್ತಾ ಇಲ್ಲ ರಾಜ್ಯ ಅಂತ ಉಪವಾಸ ಸತ್ಯಾಗ್ರಹಕ್ಕೆ ಕೂತ್ಕೋತಾರೆ. ಆ ಒಂದು ಸತ್ಯಾಗ್ರಹ ಮಾಡಬೇಕಾದ್ರೆ ಅವರು ಸಾವನ್ನಪ್ತಾರೆ. ಅವಾಗ ಇನ್ನೂ ತೀವ್ರಗೊಂಡ್ಬಿಡುತ್ತೆ. ನಮ್ಮ ಒಂದು ಭಾಷಾವಾರು ರಾಜ್ಯಗಳ ಬೇಡಿಕೆ ತುಂಬಾ ತೀವ್ರವಾಗುತ್ತೆ. ಅವಾಗ ಮುಂದಾಗ್ತಾರೆ ವಾಂಚು ಆಯೋಗ ಅಂತ ಮತ್ತೊಂದು ಆಯೋಗ. ಅದೆಲ್ಲ ನಿಮಗೆ ಗೊತ್ತಿರಬೇಕು, ರಾಜಕೀಯದಲ್ಲಿ ಆಯೋಗಗಳನ್ನ ನೇಮಕ ಮಾಡೋದು ಆದಷ್ಟು ಸಮಸ್ಯೆಗಳನ್ನು ಮುಂದೂಡೋದಕ್ಕೆ. ಸೊ ಇಲ್ಲಿ ವಾಂಚು ಆಯೋಗ ಅಂತ ಬರುತ್ತೆ. ಅವ್ರು ಹೇಳ್ತಾರೆ ಬೆಳ್ಳಾರಿಯನ್ನ ಆಂಧ್ರಾಗೆ ಸೇರ್ಸೋದಕ್ಕಾಗಲ್ಲ, ಅಲ್ಲಿ ಕನ್ನಡದವರು ಜಾಸ್ತಿ ಇದ್ದಾರೆ, ಅದನ್ನ ಮೈಸೂರಿಗೆ ಕೊಟ್ಬಿಡೋಣ ಅಂತ. ಅವಾಗ ಅವ್ರಿಗೆ ಒಂದು ಸ್ಪಷ್ಟವಾದಂಥ ಚಿತ್ರಣ ಬರೋದಕ್ಕೆ ಶುರುವಾಗುತ್ತೆ, ಭಾಷಾವಾರ ರಾಜ್ಯಗಳ ರಚನೆ ಹೇಗಾಗಬೇಕು. ಸೊ ಇಲ್ಲಿ ನಮಗೆ ಬಳ್ಳಾರಿನ ಮೈಸೂರಿಗೆ ಕೊಟ್ಟಾಗ ಎಲ್ಲರೂ ಉಪವಾಸ ಸತ್ಯಾಗ್ರಹ ಶುರು ಮಾಡ್ತಾರೆ. ಕರ್ನಾಟಕದವರು ದೊಡ್ಡಮತ್ತಿ ಅನ್ನದಪ್ಪನವರು, ಶಂಕರಗೌಡ ಪಾಟೀಲರು ಇವರೆಲ್ಲ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಶುರು ಮಾಡ್ತಾರೆ. ಆವಾಗ SRC ಆಯೋಗ ಅಂತ ನೇಮಕ ಮಾಡ್ತಾರೆ 1953ರಲ್ಲಿ. ಅವರು ಸುಮಾರು 3 ವರ್ಷಗಳ ಕಾಲ ತಗೋತಾರೆ ನಮ್ಮ ಒಂದು ರಿಪೋರ್ಟ್ ಅನ್ನ ಕೊಡೋದಕ್ಕೆ. ಅವ್ರು ರಿಪೋರ್ಟ್ ಕೊಟ್ಟಾದ್ಮೇಲೆ 1956ರಲ್ಲಿ 1ನೇ ನವೆಂಬರ್ ನಮಗೆ ಕರ್ನಾಟಕ ರಾಜ್ಯದ ರಚನೆ ಆಗುತ್ತೆ. ಅವಾಗ ಮೈಸೂರು ಅಂತ ಕರೀತಾರೆ ಅದನ್ನ. ಆದರೆ ದೇವರಾಜ ಅರಸು ಅವರು ಬಂದಾದ್ಮೇಲೆ 1973ರಲ್ಲಿ ಅದಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿ ಇವಾಗ ನಾವೆಲ್ಲರೂ ಇರೋದು ಕರ್ನಾಟಕ ರಾಜ್ಯದಲ್ಲಿ. ಸೊ ಇಷ್ಟು ಮಾತುಗಳನ್ನ ನನಗೆ ಆಡೋದಕ್ಕೆ ಅವಕಾಶ ಮಾಡಿ ತಾಳ್ಮೆಯಿಂದ ಕೂತು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಂಥ